ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಮದ್ನಳ್ಳಿ ಅಂಥೇಳಿ. ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಒಂದು ಪ್ರಮುಖ ಕಾರಣ ಏನಂದ್ರೆ, ಜಗತ್ತಿನಲ್ಲಿ ದೇವರು ಎಲ್ಲರಿಗೂ ಒಂದು ವಿದ್ಯೆ ಕೊಟ್ಟಿದ್ದಾನೆ, ಒಂದು ಶಕ್ತಿ ಕೊಟ್ಟಿದ್ದಾನೆ. ಬಟ್ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ನಾವು ದೇವರಿಗೆ ಏನು ಮಾಡ್ತೀವಿ, ನನಗೆ ಇಂಥ 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 ಬಡತನದಲ್ಲಿ ಹುಟ್ಟಿಸಿದಿ ಅಥವಾ ಇಂಥ ಕಷ್ಟದಲ್ಲಿ ನನಗೆ ಇದು ಮಾಡಿದಿ, ಕಷ್ಟ ಕೊಡ್ತಾ ಇದ್ದಿ ಅಂತೀವಿ. ಬಟ್ ಕಷ್ಟ ಐತೆ ಅಂದ್ರೆ ಪರಿಹಾರನೂ ಐತಿ. ನಾವು ಪರಿಹಾರ ಕಂಡುಕೊಳ್ಳಲ್ಲಿ ವಿಫಲರಾಗ್ತಾಯಿದ್ವಿ. ಅದನ್ನು ನಾವು ಸರಿಯಾಗಿ ಅದಕ್ಕೆ ಸರಿಯಾದಂಥ ಕ್ರಮಗಳನ್ನು ನಾವು ತೆಗಿತಾ ಇಲ್ಲ, ಸರಿಯಾದಂಥ ಜೀವನ ನಾವು ಮಾಡ್ತಾಯಿಲ್ಲ. ಅದೇ ಒಂದು ಮುಖ್ಯ ಕಾರಣ. ಯಾಕಂದರೆ ಉದಾಹರಣೆಗೆ ಒಬ್ಬನ ಸ್ಯಾಲ್ರಿ 10,000 ರೂಪಾಯಿ ಇದೆ, ಒಬ್ಬನ ಸಂಬಳ 10,000 ರೂಪಾಯಿ ಇದೆ ಅಂತ. ಅವನೇನು ಮಾಡ್ತಾನಂದ್ರೆ ಖರ್ಚು ಮಾಡ್ತಾನೆ, ಆದರೆ ಲೆಕ್ಕ ಇಡೋಂಗಿಲ್ಲ. ಅವನದು ವರಮಾನ 10,000, ಬಟ್ ಅವ್ನು ಮಾಡೋದು ಖರ್ಚು ಏನಿರ್ತೈತಿ 15,000. ಅವ್ನು ಗುರುತಿರೋದಿಲ್ಲ ನಾವು 15,000 ಖರ್ಚು ಮಾಡತ್ತಾನೈತಿ. ಎಂಡ್ ಆಫ್ ದ ಡೇ ಅವನು 5,000 ರೂಪಾಯಿ ಮತ್ತೆ ಮೈನಸ್ ಹೋಗಿ ಬರ್ತಾಯಿತ್ತು. ನಾ ದುಡ್ದು ಏನು ಉಳಿತಾ ಇಲ್ಲ, ಮತ್ತು ಪ್ಲಸ್ ನಂಗೆ ಮೈನಸ್ ಹೋಗಿ ಹೋಗ್ತಾಯಿದೆ. ಅದಕ್ಕೆ ಏನು ಫಾರ್ಮುಲಾ ಅಂದರೆ, ನೀವು ಡೈಲಿ ಏನು ಖರ್ಚು ಮಾಡ್ತೀರಿ, ಇವತ್ತು ₹1 ಖರ್ಚು ಮಾಡಿದ್ರು ಅದನ್ನು ಲೆಕ್ಕ ಬರೆದಿಟ್ಕೊಡ್ರಿ. ಒಂದು ತಿಂಗಳು, ಉದಾಹರಣೆಗೆ ಒಂದು 30 ದಿವಸ ನೀವು ಮುಂಜಾನಿಂದ ಸಂಜೆವರೆಗೆ ಏನು ಖರ್ಚು ಮಾಡ್ತೀರಿ ಅದನ್ನೆಲ್ಲನೂ ಬರೆದಿಟ್ಕೊಡ್ರಿ. ತಿಂಗಳದ ಕೊನೆಗೆ ಅದನ್ನು ಲೆಕ್ಕ ಮಾಡಿರಿ. ನೀವು ಎಷ್ಟು ಖರ್ಚು ಮಾಡತ್ತೀರಿ ಅನ್ನೋದು ಗುರುತಾಗ್ತೈತಿ. ಆಮೇಲೆ ನಿಮ್ದು ಇನ್ಕಮ್ ಅಂತೂ ನಿಮ್ಗೆ ಗುರುತಿರ್ತೈತಿ, ಇಷ್ಟೈತೆ ಅಂತೇಳಿ. ಬಟ್ ನಿಮ್ಮ ಖರ್ಚು ನಿಮ್ಗೆ ಗುರುತಿರೋದಿಲ್ಲ. ಆವಾಗ ನೀವು ಎರಡೂ ಟ್ಯಾಲಿ ಮಾಡಿದಾಗ ಏನಾಗ್ತದೆ ಅಂದ್ರೆ, ಖರ್ಚು ಹೆಚ್ಚಿಗೆ ಆಗ್ತೈತಿ, ಇನ್ಕಮ್ ಕಡಿಮೆ ಐತೆ ಅನ್ನೋದು ಗುರುತಾಗ್ತೈತಿ. ಅದಕ್ಕೆ ನೀವು ಅದನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕಂದ್ರೆ, ನನ್ನ ಖರ್ಚನ್ನು ನಿಮ್ಮ ಖರ್ಚನ್ನು ಇಂಪ್ರೂವ್ ಮಾಡಿ ನೀವು ಸ್ಯಾಲ್ರಿನ ಇಂಪ್ರೂವ್ ಮಾಡ್ಕೋಬೇಕು. ಸ್ಯಾಲ್ರಿ ಇಂಪ್ರೂವ್ಮೆಂಟ್ ಅಂದರೆ ನಿಮ್ಮದು ಮತ್ತು ನೀವು ಏನಾದರೂ ಇನ್ಕಮ್ ಸೋರ್ಸ್ ಇನ್ಕ್ರೀಸ್ ಮಾಡಬೇಕು. ಬೇರೆ ಏನಾದರೂ ಮೂಲಗಳನ್ನ ಹುಡ್ಕೋಬೇಕು, ಆದಾಯದ ಮೂಲಗಳನ್ನ. ಇಲ್ಲಪ್ಪ ಅಂದ್ರೆ ನಂದು ಇದೇ ಆದಾಯ ಫಿಕ್ಸ್ ಐತಿ, ಇದ್ರೊಳಗೆ ಹೆಚ್ಚಿಗೆ ನಂಗೆ ಮಾಡೋಕ್ಕೆ ಬರೋಂಗಿಲ್ಲ ಅಂದ್ರೆ, ನಿಮ್ಮ ಖರ್ಚುಗಳನ್ನು, ಅನಾವಶ್ಯಕವಾದಂಥ ಖರ್ಚುಗಳನ್ನು ನೀವು ಕಟ್ ಮಾಡಬೇಕಾಗ್ತೈತಿ. ಕಟ್ಟಿಂಗ್ ಮಾಡಬೇಕು, ಕಾಸ್ಟ್ ಕಟ್ ಮಾಡಬೇಕು. ಆವಾಗ ನಿಮ್ಮದು ಬರೋ ಸಂಬಳ, ನಿಮ್ಮದು ಖರ್ಚು ಎರಡೂ ಲೆವೆಲ್ ಇದ್ದರೆ ನಿಮಗೇನು ಪ್ರಾಬ್ಲಮ್ ಆಗಂಗಿಲ್ಲ. ಅದು ಮೈನಸ್ ಆಗಿ ಅದು ಪ್ಲಸ್ ಆಗಬಾರ್ದು. ಸೊ ಇದೇನಿದೆಯಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಂಡ್ರಂದ್ರೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಮತ್ತೊಂದಾಗಿ ಹೇಳಬೇಕಂದ್ರೆ, ಜನರ ಹತ್ರ ವಿದ್ಯೆ ಇದೆ, ಪ್ರಯತ್ನ ಮಾಡುತ್ತೆಲ್ಲ. ಕೆಲವ್ರ ಹತ್ರ ಪ್ರಯತ್ನ ಇದೆ, ವಿದ್ಯೆ ಇಲ್ಲ. ಬಟ್ ಎರಡೂ ಕೂಡಿದಾಗ ಯಶಸ್ಸು ಏನಿದೆಲ್ಲ ಸಿಗ್ತದೆ. ವಿದ್ಯೆ ಇದ್ದವನು ಏನು ಮಾಡ್ತಾನೆ, ಬರೀ ಪ್ಲ್ಯಾನ್ ಮಾಡ್ತಾನೆ, ಏನನ್ನ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಪ್ರಯತ್ನ ಮಾಡೋಂಗಿಲ್ಲ. ಕೆಲವರು ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಜ್ಞಾನ ಇರೋದಿಲ್ಲ. ಮಾಡ್ತಾರೆ ಕೆಲಸ, ಆದರೆ ಅದು ಟೈಮ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ ಅವ್ರ ಹತ್ರ. ಸೊ ಅದರಿಂದ ಅವ್ರೇನಾಗ್ತದೆ, ಸಕ್ಸಸ್ ಸಿಗೋಂಗಿಲ್ಲ. ಇವತ್ತು ಸಕ್ಸಸ್ಸನ್ನು ನಾವು ಹಿಂದೆ ಹೋದರೆ ಏನೂ ಇಲ್ಲ. ನಾವು ಮಾಡೋ ಕೆಲಸನ ಟೈಮ್ ಸಿರಿ ಮಾಡಿದರೆ ಡೆಫಿನೆಟ್ಲಿ ಯಶಸ್ಸು ನಮ್ಮ ಕಾಲಾಗೈತಿ. ನಾವು ಯಶಸ್ಸು ಮಾಡ್ಕೋಬೇಕಂದ್ರೆ ಪ್ಲ್ಯಾನ್ ಮಾಡಬೇಕು, ಅದ್ರ ತಕ್ಕಂಗೆ ವರ್ಕ್ ಮಾಡಬೇಕು, ಡೆಡಿಕೇಶನ್ ಇರಬೇಕು, ಯಾವುದೇ ರೀತಿಯಂಥ ಲೇಜಿನೆಸ್ ಮಾಡಬಾರ್ದು. ಇದೆಲ್ಲ ನಾವು ಮಾಡಿದ್ರೆ ಡೆಫಿನೆಟ್ಲಿ, ಈಗ ನೋಡ್ರಿ ಭಾಳ ಮಂದಿ ಹೇಳ್ತಾರೆ, ಈಗ ರೈತ ಈ ನನ್ನ ಮಗ ರೈತ ಆಗ್ಬಾರ್ದು ಅಂತಂದು. ಯಾಕೆ ರೈತ ಆಗ್ಬಾರ್ದು? ನನ್ನ ಮಗ ಡ್ರೈವರ್ ಆಗ್ಬಾರ್ದು, ನಾ ಯಾಕೆ ಆಗ್ಬಾರ್ದು ಡ್ರೈವರ್? ಇದು ನಮ್ಮ ತಪ್ಪು ಕಲ್ಪನೆ. ಅದು ನನಗಂತ ಕಷ್ಟ ನನ್ನ ಮಗ ಆಗ್ಬಿಡುತ್ತೆ. ಅರೆ, ನೀವು ಬೇರೆ ಕೆಲಸಕ್ಕೆ ಹೋದ್ರೂ ಅಲ್ಲಿ ಕಷ್ಟ ಅನುಭವಿಸ್ಲೇಬೇಕು. ಅಲ್ಲಿ ನಿಮ್ಗೆ ಇದಂಥ ಕಷ್ಟ ನಮ್ಗೆ ಇರ್ತೈತಿ, ಆದರೆ ಬೇರೆ ಇರ್ತೈತೆ ಅದು. ಅದಕ್ಕೆ ನಿಮ್ಮ ಮಗ ಡ್ರೈವರ್ ಆದ್ರೆ ಅವ್ನಿಗೆ ನಿಮಗೆ ಇದ್ದಂಥ ಎಕ್ಸ್ಪೀರಿಯನ್ಸನ್ನು ಅವ್ನಿಗೆ ಶೇರ್ ಮಾಡಿರಿ. ಅವ್ನು ನಿಮ್ಗಿಂತ ನೀವು ಒಂದು ಗಾಡಿ ಮ್ಯಾಗ ಡ್ರೈವರ್ಗೆ ಮಾಡಿದ್ರೆ ಒಂದು ಟ್ರಾನ್ಸ್ಪೋರ್ಟ್ ಓನರ್ ಆಗ್ಬೋದು ನಾಳೆ. ಅದನ್ನು ಥಿಂಕ್ ಯಾಕೆ ಮಾಡೋಂಗಿಲ್ಲ? ನಮ್ಮ ಮಂದಿ ಥಿಂಕ್ ಮಾಡೋದು ಸಣ್ಣದು ಥಿಂಕ್ ಮಾಡ್ತೀವಿ. ನಾವು ಸಣ್ಣವ್ರಪ್ಪ, ನಮ್ಮ ಕಡೆ ಆಗಂಗಿಲ್ಲ. ನನ್ನ ಕಡೆ ₹1 ಇಲ್ಲಾಂದ್ರೂ ನಾವು ₹1, ನಾವು 10,000 ರೂಪಾಯಿದಷ್ಟೇ ವಿಚಾರ ಮಾಡ್ತೀವಿ. ನಮ್ಮ ಕಡೆ ₹1 ಇಲ್ಲಾಂದ್ರೆ ₹1 ಕೋಟಿ ವಿಚಾರ ಮಾಡ್ಬೇಕು ನಾವು.
ಕೋಟಿ ನಾವು ಯಾವಾಗ ಕೋಟಿ ನಮ್ಮ ತಲೆಯಾಗ ಕೋಟಿ ಬಂದ್ರೆ ನಾವು ನಮ್ಮ ಕಿಸೆದಾಗ ಬರ್ತೈತೆ ಅದು. ನಮ್ಮ ತಲೆಯಾಗ ಕೋಟಿ ಬರೋಂಗಿಲ್ಲ ಅಂದ್ರೆ ಕಿಸೆದಾಗೂ ಕೋಟಿ ಬರೋಂಗಿಲ್ಲ. ಅದಕ್ಕೆ ಏನೈತಂದ್ರೆ ನಮ್ಮ ಮಾಡೋ ಪ್ರಯತ್ನ ಒಂದು ಪೂರ್ವ ತಯಾರಿ ಮಾಡ್ಕೇಸ್ ನಾವು ಮಾಡಬೇಕು. ಹಂಗೆ ರೈತನ ಮಗ ರೈತ ಆಗ್ತಾನೆ. ಅವನಿಗೆ ನಿಮ್ಮ ಜ್ಞಾನ ಕೊಡ್ರಿ. ಅವನು ಹೊಸ ಬೇರು ಹಳೆ ಬೇರು ಹೊಸ ಚಿಗುರು ಎರಡು ಕೂಡಿದಾಗ ಒಂದು ದೊಡ್ಡದು ಗಿಡ ಆಗ್ತೈತೆ. ಅದು ಅದರಿಂದ ಹೂಗಳು ಬರ್ತಾವೆ, ಹೂ ಬಿಡ್ತೈತಿ, ಹಣ್ಣು ಆಗ್ತೈತಿ, ಫಲ ಬಿಡ್ತೈತಿ, 4 ಮಂದಿಗೆ ಆಶ್ರಯ ಕೊಡ್ತೈತಿ. ಆ ಕೆಲಸ ಮಾಡಿರಿ. ಬರೀ ನಾ ರೈತಾಗೇನಿ ಅದು ನೋಡ್ರಿ. ಇವತ್ತು ಏನಂದ್ರೆ ರೈತ ಏನಂತ ನಂಗೆ ಆಳುಗಳು ಸಿಗ್ತಾ ಇಲ್ಲ, ನಮ್ಮ ಹೊಲದಲ್ಲಿ ಕೆಲ್ಸಕ್ಕೆ ಬರ್ತಾ ಇಲ್ಲ. ರೀ ಟೆಕ್ನಾಲಜಿ ಐತಿ, ಟೆಕ್ನಾಲಜಿ ಮೇಲೆ ಕೆಲಸ ಮಾಡಿರಿ. ಅದನ್ನು ಈಗ ಮ್ಯಾನ್ ಪವರ್ ಸಿಗ್ತಾ ಇಲ್ಲ ಅಂದ್ರೆ ಟೆಕ್ನಾಲಜಿ ಯೂಸ್ ಮಾಡಿರಿ, ರೈತಕಿ ಮಾಡಿರಿ, ಡೆವಲಪ್ ಮಾಡಿರಿ. ಅಗ್ರಿಕಲ್ಚರ್ ಅಂತದ್ದು ಇನ್ಕಮ್ ಯಾವುದು ಇವತ್ತು ನಮ್ಮ ದೇಶದ 70% ಇನ್ಕಮ್ ಅಗ್ರಿಕಲ್ಚರಿಂದ ಐತಿ. 70% ಜನರು ಅಗ್ರಿಕಲ್ಚರ್ ಡಿಪೆಂಡೆನ್ಸಿ ಅದಾರ. 50% ರೆವೆನ್ಯೂ ಕೊಡ್ತೈತಿ ನಮ್ಗೆ ಅಗ್ರಿಕಲ್ಚರ್. ಯಾಕೆ ನಮ್ಮ ಜನ ಅದನ್ನು ವಿಚಾರ ಮಾಡತ್ತಿಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ರೈತ ತನ್ನ ಮಗ ನೌಕರಿ ನೌಕರಿ ಮಾಡಬೇಕು ಅಂತ ನಾವು ನೌಕರಿಯಿಂದ ಅವನೊಬ್ಬನ ಜೀವನ ನಡೆಸ್ಬೋದು. ಅದು ಒಂದು ರೈತಕ್ಕೆ ಮಾಡಿದ್ರೆ 4 ಮಂದಿಗೆ ಉದ್ಯೋಗ ಕೊಡ್ತಾನೆ. ಅವನು 4 ದೇಶಕ್ಕೆ ಹೊಟ್ಟೆ ತುಂಬಿಸ್ತಾನೆ. ಆ ಕೆಲಸ ಮಾಡ್ತಾನೆ. ಅದಕ್ಕೆ ನಮ್ಮ ಮಂದಿಗೆ ಏನಾಗ್ಬಿಟ್ಟೈತಿ, ರೈತಕ್ಕೆ ಮಂದಿಗೆ ನಮ್ಗೆ ಮಳೆ ಇರೋದಿಲ್ಲ, ಕಷ್ಟ ಇವೆಲ್ಲ ಅಂತೇಳಿ. ಕಷ್ಟ ಎಲ್ಲ ಕಡೆ ಐತಿ. ಅಗ್ರಿಕಲ್ಚರ್ ಒಳಗೂ ಐತಿ, ಜಾಬ್ದಾಗೂ ಐತಿ, ಎಲ್ಲದ್ರಾಗೂ ಐತಿ ಕಷ್ಟ. ಕಷ್ಟಪಡಲಾರ್ದೆ ಯಾವುದೂ ಸಿಗೋಂಗಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಮೂಲ ಉದ್ಯೋಗಗಳು ಏನದಾವು ಅವನ್ನ ಡೆವಲಪ್ಮೆಂಟ್ ಮಾಡಬೇಕು. ಅವು ಏನು ನಮ್ಮ ಹಿರಿಯರು ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ನಾವು ತಿಳ್ಕೊಬೇಕು. ಅದರಿಂದ ನಾವು ಏನು ಅಡ್ವಾನ್ಸ್ ಟೆಕ್ನಾಲಜಿ ಯೂಟ್ಯೂಬ್ನಾಗ ನಾವು ಟೈಮ್ ವೇಸ್ಟ್ ಮಾಡ್ತೀವಿ. ಯೂಟ್ಯೂಬನ್ನು ತೊಗೋರಿ. ಅದರಿಂದ ಏನು ಟೆಕ್ನಾಲಜಿ ನಾವು ಅಂದರೆ ಹೊಲಕ್ಕೆ ಏನು ಬಳಸಬೇಕಾದಂಥ ಅದನ್ನು ಟೆಕ್ನಾಲಜಿ ಅದ್ರ ಜ್ಞಾನ ಪಡೀರಿ. ಅದನ್ನು ನಿಮ್ಮ ಜೀವನದಾಗ ಅಳವಡಿಸ್ಕೊರಿ. ನಿಮ್ಮ ಅಗ್ರಿಕಲ್ಚರ್ ಹೋಗಿ ಡೆವಲಪ್ ಮಾಡ್ಕೊರಿ. ರೆವೆನ್ಯೂ ಆಗ್ತೈತಿ, 4 ಮಂದಿ ಉದ್ಯೋಗ ಕೊಡ್ತೀರಿ, 4 ಮಂದಿಗೆ ಇದಾಗ್ತೈತಿ. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೀನಿ.